ಧ್ರುವಂತು ನಿಮಗ್ ಮಗನೇ ಆಗೋಗಿದ್ರು. ನಿಮ್ಮನ್ನ ಅಮ್ಮ ಅಮ್ಮ ಅಂತಾನೆ ಅಂತಿದ್ರು. ಯಾವಾಗಾದ್ರೂ ನೀವೇನ್ಕಾರು ಅಂದ್ರೆ ಗೊಂದಲದಲ್ಲಿದ್ರೆ ನಿಮ್ಮನ್ನ ಸೇವ್ ಮಾಡೋರು. ಪಾಪ ಅವ್ರಿಗೆ ನೆಗೆಟಿವ್ ಆಗಿ ಅದು ಬೇರೆಯವರು ನೆಗೆಟಿವ್ ಆಗಿ ಮಾಡ್ತಾ ಇದ್ರು ನಿಮ್ಮ ಹೆಸರು ಎತ್ಕೊಂಡು. ಹೇಗೆ ಧ್ರುವಂತ್ ನಿಮ್ ಜೊತೆ ಹೇಗಿದ್ರು? ಹಂಗೇನಿಲ್ಲ ರೀ, ಹಂಗೇನ್ ಮಾಡಿಲ್ಲ ನಾ. ನೀವ್ ಮಾಡಿದ್ದಲ್ಲ ಅಲ್ಲ ಅವನೇ ಧ್ರುವಂತನ ಹಂಗಿಲ್ಲ, ಒಳ್ಳೆ ಮನುಷ್ಯನ. ಅವ್ನು ನನಗೆ ಹೇಳ್ಕೊಡ, ಅಮ್ಮ ಹಿಂಗ್ ಮಾಡ್ಬೇಕು, ಹಿಂಗ ಆಟ ಆಡ್ಬೇಕು, ಇದನ್ನ ಹಿಂಗ ಇವತ್ತು ಹಿಂಗ ಅಂತೆಲ್ಲ ಹೇಳಿಕೊಡವ್. ಪಾಪ ಅವನಿಗೆ ಅನ್ಬಾರ್ದು, ಜನ್ರು ಒಂದ್ ಸ್ವಲ್ಪ ಯಾರನ್ನ ಇದ್ದಾಗ ಹಂಗ ಅನ್ನೋರಿ ಅಲ್ಲ. ಪಾಪ ಹಂಗೇನಿಲ್ಲ. ಅದೇ ಅವ್ರ ಗುಣ ಹೆಂಗೆ ಅಂತ ಗುಣ ಚೆನ್ನಾಗಿ ಅದ್ ಒಳ್ಳೆ ಮನುಷ್ಯ. ಅವ್ರದ್ದು ಇವ್ರದ್ದು ಅಲ್ಲಿ ಇಲ್ಲಿ ಅವ್ರ ಮುಂದೊಂಥರ ಇವ್ರ ಮುಂದೊಂಥರ ಹೇಳ್ತಿದ್ದಿಲ್ಲ. ನಮ್ಗೆ ಯಾಕಬೇಕಮ್ಮ, ನಮ್ಗೆ ಆಟ ಏಟದ, ಆಟ ಆಡೋನು. ಅವ್ರು ಏನೆಲ್ಲ ಏನ್ಯಾಕಿರಲ್ಲ ಕೆಂಗಿಕ್ಕಿರಲ್ಲ ಕಂತಿದ್ದ. ಒಳ್ಳೇದ್ರು ಅಂತ. ನಿಮ್ ಜೊತೆ ಹೆಚ್ಚು ಸಮಯ ಕಳಿತಿದ್ರಾ? ಹಾ, ನಮ್ ಜೊತೆನೇ ಇರ್ತಿದ್ದವ. ಹೌದು, ಸಲ ಹತ್ತು ಬಿಟ್ರು. ಹೌದು, ಬಂದ ಮತ್ತ ಸುಣೆ ಬಂದ ಅವ್ನ ತಲಿಗೆ ಹೊಡೆದೊಳಗೆ. ಅಲ್ಲೆಲ್ಲ ಕಾಣ್ತಿತ್ತು ಟಿವ್ಯಾಗ. ಅದಕ್ಕೆ ಸ್ವಲ್ಪ ಹೊರಗಡೆ ಹಿಂಗೆ ನಡೀತದನಂತ ಅವ್ನಿಗೆ ವಿಚಾರ ಬೇಸರ ಆಯ್ತು. ಈಗ ಅವ್ರು ಇಬ್ರು ಬಂದು ಹಂಗೆ ಹೇಳಿದ್ರು. ಮುಖವಾಡ ಅವ್ರ ರಘುನ ಹಂಗೆ ಹೇಳ್ದ. ಅವ್ನಿಗೆ ಸ್ವಲ್ಪ ಬೇಸರ ಆಯ್ತು. ಅವ್ರು ಒಬ್ರು ಹೇಳಿದ್ರು ಪರವಾಗಿದ್ದಿಲ್ಲ, ಇಬ್ರು ಬಂದು ಹಂಗೆ ಹೇಳಿದ್ರು. ಹೊರಗಡೆ ಹಂಗೆ ನಡೀತದನಂತ ಸರ ಬೇಸರ ಮಾಡ್ಕೊಂಡತ್ತ. ಬಿಡಪ್ಪ, ಏನನ್ನ ಒಂದು ಕಾರಣಕ್ಕ ಹೇಳ್ತಾರ ಅವ್ರು. ಹೊರಗಡೆ ಹಂಗೆ ನಡೀತಾರ, ಮತ್ ಏನೊಂದು ಕಾರಣ ಹೇಳಿ ಒಳಗ್ ಬರ್ಬೇಕ. ನೀನ್ ಯಾಕೆ ಮನ್ಸಿಗೆ ಹಚ್ಕೊತಿ? ಒಂದ್ಸಲ ಅವಳಿಗೆ ಮಾತಾಡಂತೇಳಿ ಮಾತಾಡ್ಸಿದೇವ್. ಆಕಿನಿ ಹೇಳಿದಳು, ಮತ್ತ ಅವಾಗ ಒಂದ್ ಸ್ವಲ್ಪ ಬಿಟ್ಟ ಅದನ್ನ. ಹಂಗೇನಿಲ್ಲ. ಬೇಜಾರ್ ಮಾಡ್ಕೊಂಡ್ರಿ, ನಾನೇ ದೂರ ಇರ್ತೀನಿ ಅಂದೆ ನಾನು. ಇಲ್ಲ ಒಂದ್ಸಲ ಅವ್ಕಿ ಕೂಡ ಮಾತಾಡೋದು ಗೊತ್ತೇ ಆಗ್ತದಲ್ಲ, ಎದ್ರ ಸಲಿಯಾಗಿ ಇಲ್ಲ ಹಂಗೇನು ಹೋಗಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ಯದ. ಇವ್ರು ಸುಮ್ಮ ಹಂಗ ಹೇಳ್ತಾರ. ಮುಖವಾಡ ಹಾಕೊಂಡವ್ರಿಗೆ ಮುಖವಾಡ ಅನ್ನಲ್ಲ, ನಿನ್ಗ ಯಾಕಂತಾರ ಅದು ಗೊತ್ತಾಗಲ್ಲೇನು ಹೊರಗಿನ ಜನ್ರಿ, ಯಾರು ಮುಖವಾಡ ಯಾರಿದು ಜನ್ರಿಗೆ ಗೊತ್ತಾಗ್ತದ. ಇವ್ರನ್ನ ನೀನ್ ಯಾಕೆ ಬೇಸರ ಮಾಡ್ಕೊತೆ ಅಂತ ಹೇಳಿದೆವು. ಮತ್ತಾಕಿ ಜೊತೆ ಮಾತಾಡದ ಸರಿ ಹೋಯ್ತು. ಈಗ ರಘು ಮನೆಗ್ ಬಂದಾದ್ಮೇಲೆ, ಹೊಸದಾಗ ಬಂದಾದ್ಮೇಲೆ ನಿಮ್ ಜೊತೆ ಏನಾದ್ರು ಮಾತಾಡಕ್ ಶುರು ಮಾಡಿದ್ರ? ಮ್ಯೂಟೆಂಟ್ ರಘು ಅಂದ್ರೆ ಬಂದಿದ ತಕ್ಷಣ ದೊಡ್ಡ ಗಜಗಾತ್ರದ ದೇಹ ಮಾತಾಡ್ದ. ಅವನು ಮಗು ಅಂತಮ್ಮ, ನೋಡ್ಲಕ್ಕ ಆಳಲಟ್ಟ, ಒಳಗ್ ಬಂದ ಅವನು ಮಗು ಅಂತ ಮನಸ್ಸ ಅವನು. ಚೆನ್ನಾಗೆ ಮಾತಾಡ್ತಿದ್ದ. ಅಂತರ ಕಿಚನ್ ಎಲ್ಲಾ ಚೆನ್ನಾಗೆ ನೋಡ್ಕೊಂಡ. ಏನು ಅಡಿಗೆ ಪಡಿಗೆ ಹಾಳಾರ್ದಂಗ ಚೆನ್ನಾಗಿ ಮಾಡ್ರಿ, ಹಾಳಾಗಂಗ್ ಮಾಡ್ಬ್ಯಾಡ್ರಿ ಅಂತ ಕಿಚನ್ದೆಲ್ಲ ಚೆನ್ನಾಗೆ ತೋರ್ಸ್ಕೊಂಡ. ಅವನಿಗೆ ಕಿಚನ್ ಚಪ್ಪಳಿ ಸಿಕ್ತಲ್ಲ, ಗಿಲ್ಲಿಗೊಂದ್ ಸಿಕ್ತು, ರಘುಗೊಂದ್ ಸಿಕ್ತು. ನಿಮ್ಗೆ ಆಸೆ ಇತ್ತ ಕಿಚನ್ ಚಪ್ಪಾಳೆ ತಗೊಬೇಕಂತ? ಆಸೆ ಇರ್ತದ ಬಿಡ್ರಿ, ಎಲ್ಲರಿಗೂ ಯಾಕೆ ಆಸೆ ಇರಲ್ಲ. ಎಲ್ಲ ಯಾರಿಗ್ ಬಂದ್ರು ಒಳ್ಳೇದೇ ನಮ್ಗ. ನಮ್ಗೇನ್ ಬರೋದು ಬೇಕಾಗಿಲ್ಲ, ಸಾಕದೊಂದು ಬಿಗ್ ಬಾಸ್ ಮನಿಗೆ ಹೋಗ್ಯದಂದ ಆಟ ಆಡಿ ಗೆದ್ದು ಬಂದಿ ಅಷ್ಟೇ ಸಾಕು.